14 ಲಕ್ಷ ರೂಪಾಯಿ ಮೌಲ್ಯದ 92 ಕಳೆದುಹೋದ ಮೊಬೈಲ್ ಫೋನ್ಗಳನ್ನು ವಶಪಡಿಸಿಕೊಳ್ಳಲಾಗಿದೆ. ಪೊಲೀಸರು ಅವುಗಳನ್ನು ನಾಗರಿಕರಿಗೆ ಹಿಂತಿರುಗಿಸಿದ್ದಾರೆ. ನಿಪ್ಪಾಣಿ ನಗರ, ಗ್ರಾಮೀಣ ಮತ್ತು ಬಸವೇಶ್ವರ ಚೌಕ್ ಪೊಲೀಸ್ ಠಾಣೆಗಳ ವ್ಯಾಪ್ತಿಯಲ್ಲಿ ಕಳೆದುಹೋದ ರೂ14 ಲಕ್ಷ ಮೌಲ್ಯದ 92 ಮೊಬೈಲ್ ಫೋನ್ಗಳನ್ನು ನಿಪ್ಪಾಣಿ ಮಂಡಲ್ ಪೊಲೀಸರು ವಶಪಡಿಸಿಕೊಂಡು ಸಂಬಂಧಪಟ್ಟ ನಾಗರಿಕರಿಗೆ ಹಿಂತಿರುಗಿಸಿದ್ದಾರೆ. ಶುಕ್ರವಾರ, ಗುರುವಾರ 10 ಚಿಕ್ಕೋಡಿ ಉಪ ಪೊಲೀಸ್ ವರಿಷ್ಠಾಧಿಕಾರಿ ಗೋಪಾಲಕೃಷ್ಣ ಗೌಡರ್ ಮತ್ತು ಮಂಡಲ್ ಪೊಲೀಸ್ ಇನ್ಸ್ಪೆಕ್ಟರ್ ಬಿಎಸ್ ತಳ್ವಾರ್ ಅವರು ಮೊಬೈಲ್ ಫೋನ್ಗಳನ್ನು ವಿತರಿಸಿದರು. ಮೊಬೈಲ್ ಫೋನ್ಗಳನ್ನು ಮರಳಿ ಪಡೆದ ನಂತರ ನಾಗರಿಕರ ಮುಖಗಳಲ್ಲಿ ತೃಪ್ತಿಯ ನಗು ಕಾಣಿಸಿಕೊಂಡಿತು. ಕಳೆದ 2 ವರ್ಷಗಳಿಂದ ಬಸ್ ನಿಲ್ದಾಣಗಳು, ಮಾರುಕಟ್ಟೆಗಳು ಮತ್ತು ರಸ್ತೆಗಳಲ್ಲಿ ಕಳೆದುಹೋದ ಮೊಬೈಲ್ ಫೋನ್ಗಳ ಕುರಿತು ನಗರದ 3 ಪೊಲೀಸ್ ಠಾಣೆಗಳಲ್ಲಿ ದೂರುಗಳು ದಾಖಲಾಗಿದ್ದವು. ಅದರಂತೆ ಪೊಲೀಸರು ತನಿಖೆ ನಡೆಸಿ ಇದುವರೆಗೆ 92 ಮೊಬೈಲ್ ಫೋನ್ಗಳನ್ನು ವಶಪಡಿಸಿಕೊಂಡಿದ್ದಾರೆ. ಇದರಲ್ಲಿ ನಗರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ 11,82,000 ರು ಮೌಲ್ಯದ ಮೊಬೈಲ್ ಫೋನ್ಗಳು, ಗ್ರಾಮೀಣ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ 1,22,000 ರು ಮೌಲ್ಯದ ಮೊಬೈಲ್ ಫೋನ್ಗಳು ಮತ್ತು ಬಸವೇಶ್ವರ ಚೌಕ್ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ 1,09,000 ರು ಮೌಲ್ಯದ ಮೊಬೈಲ್ ಫೋನ್ಗಳನ್ನು ವಶಪಡಿಸಿಕೊಳ್ಳಲಾಗಿದೆ. ಈ ಮಧ್ಯೆ ಚಿಕ್ಕೋಡಿ ನಗರದಲ್ಲಿ ಸುಮಾರು 100 ಮೊಬೈಲ್ ಫೋನ್ಗಳನ್ನು ವಶಪಡಿಸಿಕೊಳ್ಳಲಾಗಿದ್ದು, ಅವುಗಳ ಬಗ್ಗೆ ಮಾಹಿತಿಯ ಪರಿಶೀಲನೆ ನಡೆಯುತ್ತಿದೆ. ಅವುಗಳನ್ನು ಶೀಘ್ರದಲ್ಲೇ ಸಂಬಂಧಪಟ್ಟ ನಾಗರಿಕರಿಗೆ ಹಿಂತಿರುಗಿಸಲಾಗುವುದು ಎಂದು ಪೊಲೀಸರು ತಿಳಿಸಿದ್ದಾರೆ. ಜನದಟ್ಟಣೆಯ ಸ್ಥಳಗಳಲ್ಲಿ ಬೆಲೆಬಾಳುವ ಮೊಬೈಲ್ ಫೋನ್ಗಳು ಮತ್ತು ಆಭರಣಗಳನ್ನು ಸಾಗಿಸುವಾಗ ವಿಶೇಷವಾಗಿ ಜಾಗರೂಕರಾಗಿರಬೇಕೆಂದು ವಿಭಾಗೀಯ ಪೊಲೀಸ್ ಇನ್ಸ್ಪೆಕ್ಟರ್ ಬಿಎಸ್ ತಳ್ವಾರ್ ನಾಗರಿಕರಲ್ಲಿ ಮನವಿ ಮಾಡಿದ್ದಾರೆ. ಅಲ್ಲದೆ ಕಳ್ಳತನ ಅಥವಾ ನಷ್ಟದ ಘಟನೆ ಸಂಭವಿಸಿದಲ್ಲಿ ತಕ್ಷಣವೇ ಹತ್ತಿರದ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಬೇಕು. ಈ ಒಂದು CIR ಪೋರ್ಟಲ್ನಲ್ಲಿ ಹೇಳಬೇಕು ಅಂತಂದರೆ ಕೇಂದ್ರ ಸರ್ಕಾರದ ಒಂದು ಯೋಜನೆ ಇದು, ಸೆಂಟ್ರಲ್ ಗೌರ್ಮೆಂಟು. ಈ ಯೋಜನೆಯಲ್ಲಿ ಮೊಬೈಲನ್ನು ನೀವು ಎಲ್ಲೇ ಕಳ್ಕೊಂಡ್ರು ಸಂಬಂಧಪಟ್ಟ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಗೆ ಹೋಗಿ ಆ CIR ಒಂದು ಪೋರ್ಟಲ್ ಅಂತ ಇರ್ತೈತೆ, ಅದು ಮೊಬೈಲಲ್ಲಿ ಅಪ್ಲಿಕೇಶನ್, ಅಲ್ಲಿ ಹೋಗಿ ನಿಮ್ಮ ಡೀಟೇಲ್ಸ್ ಎಲ್ಲ ಹಾಕಬೇಕು. ಅದ್ರಲ್ಲಿ ನಿಮ್ಮ ಡೀಟೇಲ್ಸು, ನಿಮ್ಮ ಲೊಕೇಶನ್ನು, ನಿಮ್ಮ IMEI ನಂಬರ್, ಆಲ್ಟರ್ನೇಟ್ ಸಿಮ್ ನಂಬರ್ ಎಲ್ಲನೂ ಕೇಳ್ತದೆ. ಕೇಳಿದ ನಂತರ ಅದೇನು ಮಾಡುತ್ತೆ, ಯಾರೋ ಅಪರಿಚಿತರ ಕೈಯಲ್ಲಿ ಸಿಕ್ಕಾಗ ಅದು ಆಟೋಮೆಟಿಕ್ ಬ್ಲಾಕ್ ಆಗ್ತದೆ. ಬ್ಲಾಕ್ ಆಗಿ ನಿಮ್ಮ ಮೊಬೈಲನ್ನು ಎಲ್ಲಿಂದ ಅದು ಬ್ಲಾಕ್ ಆಗಿದೆ, ಯಾವ ಲೊಕೇಶನ್ದಲ್ಲಿದೆ ಅಂತ ನಮಗೆ ಮಾಹಿತಿ ಬರುತ್ತೆ. ಅದಕ್ಕೋಸ್ಕರ ಅದನ್ನು ನಮ್ಮ SP ಆಫೀಸ್ ಒಂದು ಸಹಾಯದಿಂದ ಅದನ್ನು ನಿಮಗೆ ಮರಳಿಗೊಳಿಸುವಂಥ ಒಂದು ಕೆಲಸವನ್ನು ನಾವು ಮಾಡ್ತೇವೆ. ಸೊ ಇಷ್ಟೊಂದು ಮೊಬೈಲ್ಗಳನ್ನು ಪತ್ತೆ ಮಾಡಿ ಯಾರು ಮೊಬೈಲ್ ಕೊಡ್ಕೊಂಡ್ರಲ್ಲ ಅವರಿಗೆ ನಾವು ಇವತ್ತಿನ ದಿನ ಮಾನ್ಯ DYSP ಸಾಹೇಬ್ ನೇತೃತ್ವದಲ್ಲಿ ಒಂದು ಹಸ್ತಾಂತರ ಮಾಡ್ತೀವಿ. ಮುಂದಿನ ದಿನಗಳಲ್ಲಿ ನೀವು ಹೇಳಬೇಕಂದ್ರೆ ಯಾರು ಸೆಕೆಂಡ್ ಹ್ಯಾಂಡ್ ಮೊಬೈಲ್ ಸೆಟ್ಗಳನ್ನು ದಯವಿಟ್ಟು ಪರ್ಚೇಸ್ ಮಾಡಬೇಡಿ. ಸೆಕೆಂಡ್ ಹ್ಯಾಂಡ್ ಮೊಬೈಲ್ ಸೆಟ್ಟನ್ನು ಯಾರು ತೊಗೋಬಾರ್ದು. ನಿಮ್ಮ ಇನ್ವಾಯ್ಸನ್ನು ನೀವು ಮೊಬೈಲ್ ಫೋನ್ ಬೈಬೇಕಾದ್ರೆ ನಿಮ್ಮ ರೆಸಿಪ್ಟನ್ನು ತೊಗೋಬೇಕು. IMEI ನಂಬರ್ ಜೊತೆ ಅದು ಸುರಕ್ಷಿತವಾಗಿ ಇಡಬೇಕು. ಆಮೇಲೆ ಮೊಬೈಲ್ ಫೋನ್ಗಳನ್ನು ಬಳಸಬೇಕಾದ್ರೆ ಅದಕ್ಕೆ ಸಾಕಷ್ಟು ನೀವು ಪಾಸ್ವರ್ಡ್ ಅವೆಲ್ಲ ಬಳಸ್ಕೋಬೇಕು. ಈ ಒಂದು ನಿಮ್ಮ ಸುರಕ್ಷೆಗೆ ಸಂಬಂಧಪಟ್ಟಂತೆ ಏನಾದರೂ ಕ್ರಮವನ್ನು ತೊಗೋಬೇಕು, ಅವೆಲ್ಲ ಕ್ರಮಗಳನ್ನು ನೀವು ತೊಗೋಬೇಕು. ತೊಗೊಂಡಾದ ನಂತರ ನೀವೇ ಅದನ್ನು ಖುದ್ದಾಗಿಯೂ CIR ಪೋರ್ಟಲ್ನಲ್ಲಿ ನೀವು ಅಪ್ಡೇಟ್ ಮಾಡ್ಬೋದು. ಸಾರ್ವಜನಿಕರು ನೀವು ಒಂದು ವೇಳೆ ನಿಮ್ಗೆ ಅಲ್ಲಿ ಅಪ್ಡೇಟ್ ಮಾಡೋಕ್ಕೆ ತೊಂದರೆ ಆದರೆ ಸಂಬಂಧಪಟ್ಟ ಪೊಲೀಸ್ ಸ್ಟೇಷನ್ಗೆ ಬಂದು ಅದನ್ನು ಅಪ್ಲೋಡ್ ಮಾಡಿಸ್ಕೊಂಡು ಹೋಗ್ಬೇಕು. ಈ ಒಂದು ಮುಂದಿನ ಕಾರ್ಯಕ್ರಮವನ್ನು ಮಾನ್ಯ ಸಾಹೇಬ್ ನಡೆಸ್ಕೊಡ್ಬೋದು ಅಂತ ಕೇಳ್ಬೋದು. ಹೇಳಕ್ಕೆ ಇಷ್ಟಪಡ್ತೀನಿ. ನಮ್ಮ ಈಗ ನಿಪ್ಪಾಣಿ ಭಾಗದಲ್ಲಿ, ಚಿಕ್ಕೋಡಿ ಭಾಗದಲ್ಲಿ ಆಕ್ಸಿಡೆಂಟ್ಸ್ ಮೊದಲು ಆಗ್ತಾಯಿತ್ತು, ಭಾಳ ಆಗ್ತಾಯಿತ್ತು, ಈಗ ಕಡಿಮೆ ಆಗಿದೆ. ಕಾರಣ ಏನಪ್ಪ ಅಂತಂದರೆ ಕಾರಣ ಎಲ್ಲರೂ ಕಾನೂನು ರೀತಿಯಾಗಿ ನಡ್ಕೊಳ್ತಾ ಇದ್ದಾರೆ. ಬಟ್ ಇನ್ನೂ ಕೆಲವೊಂದು ವಿಷಯಗಳು ಡಾರ್ಕ್ ಏರಿಯಾಸ್ ಇದೆ. ಹೆಲ್ಮೆಟ್ ಕಂಪಲ್ಸರಿ ಹಾಕ್ತಾ ಇಲ್ಲ. ಹೆಲ್ಮೆಟ್ ಕಡ್ಡಾಯವಾಗಿ ಹಾಕ್ಬೇಕಂತ ಹೇಳಿ ನಾನು ಈ ಮೂಲಕ ತಮಗೆಲ್ಲ ಹೇಳಕ್ಕೆ ಇಷ್ಟಪಡ್ತೀನಿ. ಮತ್ತು ಮುಂಬರೋ ದಿನಗಳಲ್ಲಿ ಬಿಸಿಲು ತುಂಬ ಇದೆ, ಹೆಲ್ಮೆಟ್ ಕಡ್ಡಾಯವಾಗಿ ಬಳಸಿದರೆ ಒಳ್ಳೆಯದು. ಈ ಒಂದು ಬಿಸಿಲಿನ ತಾಪಮಾನ ನೋಡಿದರೆ ಆರೋಗ್ಯಕ್ಕೆ ಇದು ಒಂಥರ ಒಳ್ಳೆಯದು ಕೂಡ. ಮತ್ತು ನಿಮ್ಮ ತಲೆ ಕಾಯ್ಕೋಬೇಕು. ಇದರಿಂದ ಎಷ್ಟೊಂದು ಫ್ಯಾಮಿಲಿ ಡಿಪೆಂಡೆಂಟ್ ಆಗಿರ್ತದೆ. ಸೊ ಟ್ರಾಫಿಕ್ ರೂಲ್ಸ್ ಅನ್ನು ಫಾಲೋ ಮಾಡಿ ಮತ್ತು ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತು ನಾನು ಎರಡು ಮಾತು. ಈ ಕಾರ್ಯಾಚರಣೆಯಲ್ಲಿ ವಿಭಾಗೀಯ ಪೊಲೀಸ್ ಇನ್ಸ್ಪೆಕ್ಟರ್ ಬಿಎಸ್ ತಳ್ವಾರ್, ನಗರ ಪೊಲೀಸ್ ಠಾಣೆಯ ಸಬ್ಇನ್ಸ್ಪೆಕ್ಟರ್ ಶಿವಾನಂದ್ ಕಾರಜೋಳ್, ನಿಪ್ಪಣಿ ಗ್ರಾಮೀಣ ಪೊಲೀಸ್ ಸಬ್ಇನ್ಸ್ಪೆಕ್ಟರ್ ಶಿವರಾಜ್ ನಾಯ್ಕವಾಡಿ, ಬಸವೇಶ್ವರ ಚೌಕ್ ಪೊಲೀಸ್ ಠಾಣೆಯ ಸಬ್ಇನ್ಸ್ಪೆಕ್ಟರ್ ರಮೇಶ್ ಪವಾರ್ ಹಾಗೂ ಎಂ ಕಲಾವಂತ್, UR ಮಾಳ್ಗೆ, MA ತೇರ್ದಾಳ್, AS ಕುಂಭಾರ್, SA ಮುಲ್ಲಾ ಮತ್ತು ಇತರ ನೌಕರರು ತನಿಖೆಯಲ್ಲಿ ಭಾಗವಹಿಸಿದ್ದರು. ಜಿಲ್ಲಾ ಪೊಲೀಸ್ ಮುಖ್ಯಸ್ಥರು ಅವರ ಕೆಲಸವನ್ನು ಶ್ಲಾಘಿಸಿದ್ದಾರೆ.